ಪುರಸ್ಕರಿಸಿ ಅವರನ್ನು ನಮ್ಮ ಅಂಬೇಡ್ಕರ್ಗೆ ಇನ್ನೊಮ್ಮೆ ಒಂದು ಸ್ವಲ್ಪ ಮಾಡಿ ನಮ್ಗೆಲ್ಲ ನೀವು ಮಾಡಬೇಕು ನೋಡಿ. ನನ್ನ ಗುರುಗಳಾದಂಥ ಹೆಡ್ಮಾಸ್ಟ್ರು ನನಗೆ ಒಂದು ಅಂಬೇಡ್ಕರ್ ಪರವಾಗಿ ಒಂದು ದೀಪವನ್ನು ಹಚ್ಚಲಿಕ್ಕೆ ಅವಕಾಶವನ್ನು ಕೊಟ್ಟದಕ್ಕೆ ಅವರಿಗೆಲ್ಲರಿಗೂ, ನಮ್ಮ ಟೀಚರ್ ಎಲ್ಲರಿಗೂ ನಾನು ಧನ್ಯವಾದ ಅಂಬೇಡ್ಕರ್ಗೆ ಹೇಳು. ಇದನ್ನು ಹೇಳಿದರೆ ಇದೊಂದು ಹೋಮಕ್ಕದ ಎಲ್ಲ ಪ್ರತಿಯೊಂದು ಬೇಕು ಅಂತದ್ದು, ಇದು ಪೂಜೆಗೆ ಬೇಕಂತ ದೇವರಿಗೆ ಬರುವಂಥದ್ದು. ಇದು ದೇವರಿಗೆ ಮುಖ್ಯವಾಗಿ ನಾನು ಅವ್ರ ಪರವಾಗಿ ನಾನು ಅವರಿಗೆ ಅವರೆಲ್ಲ ಅಭಿಪ್ರಾಯದಿಂದ ನಿಮ್ಮ ಹಾಗೆ ನಮ್ಮ ಶಿಕ್ಷಕರಾದ ಅವರೆಲ್ಲ ಅಭಿಪ್ರಾಯ ಅವರ ಬೇಡಿಕೆಯಲ್ಲಿ ನಾನು ಒಂದು ಇದು ಮಾಡಿದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಅಧ್ಯಾಪಕ ವರ್ಗದವರು ವಿದ್ಯಾರ್ಥಿಗಳಾಗಿದ್ದಾರೆ ಹಾಗೂ ಅಂಬೇಡ್ಕರ್ ಅಭಿಮಾನಿ ನಾವು ಎಲ್ಲರೂ ನಾವು ಅಂಬೇಡ್ಕರ್ ಅಭಿಮಾನಿಗಳು. ಹಾಗೆ ಗಣೇಶ್ ಅವರು ಇವತ್ತು ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ. ಈ ಶಾಲಾ ಪರವಾಗಿಯವರನ್ನು ಅದಕ್ಕೂ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಆ ಕಾರ್ಯಕ್ರಮ ಪರವಾಗಿ ಅವರಿಗೆ ನಮ್ಮ ಶಾಲಾ ಪರವಾಗಿ ಅನಂತ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಹಾಗೆ ಇವತ್ತು ಈ ಅಂಬೇಡ್ಕರ್ ಅವರು ಅಂದರೆ ಸಂವಿಧಾನ ಶಿಲ್ಪಿ ಬಿ ಆರ್ ಅಂಬೇಡ್ಕರ್ ಅವರು ನಿಮ್ಗೆ ಗೊತ್ತಿದೆ ಮಕ್ಕಳಿಗೆಲ್ಲ ಅವ್ರ ಬಗ್ಗೆ. ಬಾಬಾ ಸಾಹೇಬ್ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಏಪ್ರಿಲ್ 14, 1891 ಜನಿಸಿದವರು. ಅವರು ತಮ್ಮ ಹೆತ್ತವರನ್ನು 14ನೇ ಮಕ್ಕಳು, ಅವರ ತಂದೆ ತಾಯಿಗೆ 14 ಮಕ್ಕಳಿಗೆ ಕೊನೆಯ ಮಗು. ಹಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಬೇದಾರ್ ರಾಮ್ಜಿ ಮಾಲೋಜಿ ಸಕ್ಪಾಲ್ ಅವರ ಮಗ ಇದ್ದರು. ಅವರು ಬ್ರಿಟಿಷ್ ಸೈನ್ಯದಲ್ಲಿ ಸುಬೇದಾರ ಆಗಿದ್ದವರು. ಬಾಬಾ ಸಾಹೇಬರ ತಂದೆ ಸಂತ ಕಬೀರರ ಅನುಯಾಯಿಗಳಾಗಿದ್ದವರು ಮತ್ತು ಚೆನ್ನಾಗಿ ಓದಿದವರು ತಂದೆ. ಹಾಗೆ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರ ತಂದೆ ಸೇನೆಯಿಂದ ನಿವೃತ್ತರಾದ ಅವರಿಗೆ 2 ವರ್ಷ ವಯಸ್ಸಾಗಿದ್ದಷ್ಟೇ ಆಗಲಿಕ್ಕೆ. ಆವಾಗ ಕೇವಲ 6 ವರ್ಷದಾಗಿದ್ದಾಗ ಅವರು ತಾಯಿ ತೀರ್ಕೊಳ್ತಾರೆ, ತಂದೆ ತಾಯಿ ಇಬ್ಬರು ತೀರ್ಕೊಳ್ತಾರೆ. ಹಾಗೆ ಬಾಬಾ ಸಾಹೇಬ್ ತಮ್ಮ ಆರಂಭಿಕ ಶಿಕ್ಷಣವನ್ನು ಬಾಂಬೆಯಲ್ಲಿ ಮಾಡ್ತಾರೆ. ತನ್ನ ಶಾಲಾ ದಿನಗಳಿಂದೆಲ್ಲ ಭಾರತದಲ್ಲಿ ಅಸ್ಪೃಶ್ಯರಾಗಿದ್ದಾರೆ ಎನ್ನುವ ತೀವ್ರ ಆಘಾತದಿಂದ ಅವರಿಗೆ ಕೆಲವು ತೊಂದರೆ ಆಗ್ತದೆ. ಹಾಗೆ ಅದರ ಮುಂದೆ ಡಾಕ್ಟರ್ ಅಂಬೇಡ್ಕರ್ ಅವರು ತಮ್ಮ ಶಾಲಾ ಶಿಕ್ಷಣವನ್ನು ಸತಾರದಲ್ಲಿ